ಅನೇಕ ರೀತಿಯ ಕಣ್ಣಿನ ಸಮಸ್ಯೆಗಳಿಗೆ ಸರಳವಾದ ವ್ಯಾಯಾಮಗಳಿಂದ ಉಪಯೋಗ ಪಡ್ಕೊಳ್ಳೋಣ. ಸಮೀಪ ದೃಷ್ಟಿ, ದೂರದೃಷ್ಟಿ ಇರುತ್ತೆ, ಅಂದರೆ ಶಾರ್ಟ್ ಸೈಟ್, ಲಾಂಗ್ ಸೈಟ್, ಇದನ್ನೆಲ್ಲ ಸರಳ ವ್ಯಾಯಾಮ ಮಾಡೋದ್ರಿಂದ ಅದಕ್ಕೆ ಉಪಯೋಗ ಮಾಡ್ಕೋಬೋದು. ಈಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನೇರ ಕೂತ್ಕೊಂಡು ಕೈಗಳನ್ನ ಥರ ಚಿನ್ಮುದ್ರದಲ್ಲಿ ಇಟ್ಕೊಂಡಿರ್ಬೇಕು. ಈಗ ಕಣ್ಗುಡ್ಡೆಗಳ ಮೇಲಕ್ಕೆ ಮತ್ತು ಕೆಳಗೆ ಚಲಿಸ್ಬೇಕು. ಹೀಗೆ ಹೀಗೆ ಕುತ್ತಿಗೆ ನೇರ ಇರಬೇಕು. ಹೀಗೆ ಈ ಥರ ಎಷ್ಟು ಸಾಧ್ಯನೋ ಅಷ್ಟು ಮೇಲಕ್ಕೆ ತಗೋಬೇಕು, ಅದೇ ರೀತಿ ಕೆಳಗಿಳಿಸ್ಬೇಕು. ಇದನ್ನೊಂದು 10 ಸಲ ಮಾಡ್ಕೋಬೇಕು. ಹೀಗೆ ಮಾಡ್ಕೊಂಡಾದ್ಮೇಲೆ ದೃಷ್ಟಿ ನೇರ ಮಾಡ್ಕೊಳ್ಳಿ. ಮಾಡಿಕೊಂಡು ಹಾಗೆ ಸೈಡ್ಗೆ ಬಲಕ್ಕೆ ಮತ್ತು ಎಡಕ್ಕೆ ತಗೋಬೇಕು. ಇಲ್ಲಿ ಐಬಾಲ್ಸ್ ಕೆಳಗಿಳಿಸ್ಬಾರ್ದು, ಕಣ್ಗುಡ್ಡೆಗಳನ್ನ ಇದೇ ಲೈನಲ್ಲೇ ಸೈಡಿಗೆ ತಗೋಬೇಕು. ಹೀಗೆ ಸೈಡ್ಗೆ ಅಂದರೆ ತುಂಬ ದೂರ ತಗೋಬಾರ್ದು. ಹೀಗೆ ಈ ಥರ ಬರಬೇಕು. ಕಣ್ಣುಗುಡ್ಡೆಗಳು ಈ ಥರ ಕಾರ್ನರಿಗೆ ಬರಬೇಕು. ಆ ರೀತಿ ಮಾಡಿದಾಗ ಲಾಭ ಜಾಸ್ತಿ ಸಿಗುತ್ತೆ. ದೂರ ತಗೋಬಾರ್ದು. ಹೀಗೆ ಹೀಗೆ ಇದನ್ನೊಂದು 10 ಸಲ ಮಾಡ್ಕೋಬೇಕು. ಹೀಗೆ ಮಾಡ್ಕೊಂಡಾದ್ಮೇಲೆ ಕೈಗಳನ್ನು ಉಜ್ಜಿ ಫಾರ್ಮಿಂಗ್ ಮಾಡಬೇಕು. ಅಂದರೆ ಕಣ್ಣುಗಳಿಗೆ ವಿಶ್ರಾಂತಿ ಕೊಡಬೇಕು. ಈ ಭಾಗ ಏನಿದೆ ಐ ಸಾಕೆಟ್ ಮೇಲೆ ಬರೋ ಥರ ಇಟ್ಕೋಬೇಕು. ಕಪ್ ಶೇಪಲ್ಲಿ ಈ ಥರ ಒತ್ತಬಾರ್ದು. ಕಣ್ಗುಡ್ಡೆಗಳನ್ನ ಈ ಥರ ಇಟ್ಕೊಂಡಿರ್ಬೇಕು. ಸ್ವಲ್ಪ ಹೊತ್ತು ಈ ಥರ ಇಟ್ಕೊಂಡು ಮೇಲೆ ನಿಧಾನ ಕಣ್ಬಿಡಬೇಕು. ಹೀಗೆ ಈಗ ಇದಾದ್ಮೇಲೆ ಮತ್ತೆ ನಿಮ್ಮ ಬಲಗಡೆ ಮೇಲಕ್ಕೆ ತಗೋಬೇಕು, ಎಡಗಡೆ ಕೆಳಗಿಳಿಸ್ಬೇಕು. ಹೀಗೆ ಇಲ್ಲೂ ಅಷ್ಟೇ, ಕುತ್ತಿಗೆ ನೇರ ಇರಬೇಕು. ಕಣ್ಗುಡ್ಡೆಗಳು ಮಾತ್ರ ಮೇಲಕ್ಕೆ, ಬಲಗಡೆ ಮತ್ತೆ ಎಡಕ್ಕೆ ಕೆಳಗಡೆ. ಹೀಗೆ ರೈಟ್ ಸೈಡ್ ಅಪ್, ಲೆಫ್ಟ್ ಸೈಡ್ ಡೌನ್. ಹೀಗೆ ಇದನ್ನೊಂದು 10 ಸಲ ಮಾಡ್ಕೊಳ್ಳಿ. ಮತ್ತೆ ಈಗ ದೃಷ್ಟಿ ನೇರ ಮಾಡಿಕೊಂಡು ಈಗ ಎಡಗಡೆ ಮೇಲಕ್ಕೆ, ಬಲಗಡೆ ಕೆಳಗೆ, ಲೆಫ್ಟ್ ಸೈಡ್ ಅಪ್, ರೈಟ್ ಸೈಡ್ ಡೌನ್. ಹೀಗೆ ಅಭ್ಯಾಸ ಇಲ್ಲದೆ ಇದ್ದಾಗ ಸ್ವಲ್ಪ ತಲೆ ಮೇಲಕ್ಕೆ ಎತ್ತೋ ಥರ ಆಗ್ತಾ ಇರುತ್ತೆ. ಆದಷ್ಟು ಕುತ್ತಿಗೆ ನೇರ ಇಟ್ಕೊಂಡೆ ಮಾಡಿ. ಈಗ ಇದನ್ನು 10 ಸಲ ಮಾಡಾದ್ಮೇಲೆ ಮತ್ತೆ ಕೈಗಳನ್ನು ಉಜ್ಜಿ ಶಾಖ ಕೊಡಬೇಕು ಕಣ್ಗುಡ್ಡೆಗಳಿಗೆ. ಕಣ್ಣಿನ ಸುತ್ತ ಇರುವ ಮಾಂಸಖಂಡಗಳು ವಿಶ್ರಾಂತಿ ಸಿಗ್ಬೇಕು. ಅದಕ್ಕೆ ಹೀಗೆ ಸ್ವಲ್ಪ ಹೊತ್ತು ಇಟ್ಕೋಬೇಕು. ಫ್ಯೂ ಸೆಕೆಂಡ್ಸ್ ಇಟ್ಕೊಂಡಾದ್ಮೇಲೆ ಮತ್ತೆ ಕಣ್ಬಿಡಿ. ಈಗ ಬಲಗಡೆಯಿಂದ ರೊಟೇಟ್ ಮಾಡಿ ಕಣ್ಗುಡ್ಡೆಗಳನ್ನು. ಕ್ಲಾಕ್ ವೈಸ್ ಮಾಡಾದ್ಮೇಲೆ ಮತ್ತೆ ಆ್ಯಂಟಿ ಕ್ಲಾಕ್ ವೈಸ್ 10 ರೌಂಡ್ಸ್ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದೇ ಥರ ಫಾರ್ಮಿಂಗ್ ಮಾಡಿ. ಇಲ್ಲಿ ನಾನು ಒಂದು 5 ಸಲ ತೋರಿಸಿದ್ದೀನಿ, ನೀವು 10 ಸಲ ಮಾಡ್ಕೋಬೇಕು ಡೈಲಿ. ಈ ಥರ ಶಾಖ ಕೊಡಬೇಕು. ಕಣ್ಣಿಗೆ ಶಾಖ ಕೊಟ್ಟಾದ್ಮೇಲೆ ಇದು ಮೂರು ಸ್ಟೆಪ್ಸ್ ಮಾಡಿದ್ದೀನಿ. ಫಸ್ಟು, ಸೆಕೆಂಡು, ಥರ್ಡು. ಇದರಲ್ಲಿ ಕೆಲವು ಮಾತ್ರ ತೋರಿಸಿದ್ದೀನಿ. ಇದನ್ನು ಬೆಳಗ್ಗೆ ಸೂರ್ಯ ಉದಯಿಸ್ತಾ ಇರಬೇಕಾದ್ರೆ, ಸನ್ರೈಸ್ ಆಗಬೇಕಾದ್ರೆ ಎಳೆ ಬಿಸಿಲಿನಲ್ಲಿ ಇದನ್ನು ಮಾಡಿಕೊಂಡಾಗ ನಿಮಗೆ ಲಾಭ ಜಾಸ್ತಿ ಸಿಗುತ್ತೆ. ಅದು ಸ್ವಲ್ಪ ಹೊತ್ತು ಅದನ್ನ ನೋಡ್ತಾ ಇರಬೇಕು. ಸೂರ್ಯನ ಕಣ್ಣಿಗೆ ಮಿಟುಕ್ಸ್ದಲ್ಲೇ ಸ್ವಲ್ಪ ಹೊತ್ತು ಹೀಗೆ ನೋಡ್ತಾ ಇದ್ದಾಗ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅದನ್ನು ಮಾಡ್ತಾ ಇದ್ದಾಗ ನಿಮಗೆ ದೃಷ್ಟಿಗಳಲ್ಲಿ ಅಂದರೆ ದೃಷ್ಟಿ ದೋಷ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಬೆಳಗ್ಗೆ ಸಾಯಂಕಾಲ ಮಾಡ್ಕೋಬೇಕು. ಇದನ್ನು ಬೆಳಗಿನ ಸೂರ್ಯ ಉದಯಿಸ್ತಾ ಇರೋದನ್ನ ನೋಡ್ಕೊಂಡಾಗ ಹೆಚ್ಚು ಲಾಭ ಸಿಗುತ್ತೆ. ಇದನ್ನು ಆದಷ್ಟು ಉಪಯೋಗ ಮಾಡ್ಕೊಳ್ಳಿ. ಅದನ್ನು ತ್ರಾಟಕ ಅಂತಾರೆ. ಸೂರ್ಯನ ನೋಡ್ತಾನೆ ಇರ್ತೀವಲ್ಲ ಕಣ್ಣು ಮಿಟುಕ್ಸ್ದಲ್ಲೇ, ಹಾಗೆಯೇ ತ್ರಾಟಕದಲ್ಲಿ ಬೇರೆ ಬೇರೆ ಇರುತ್ತೆ. ಹೆಬ್ಬೆರಳು ಮುಖ ಇದನ್ನು ನೋಡೋದು ಮತ್ತು ಜ್ಯೋತಿ ನೋಡೋದು ಎಲ್ಲ ಬೇರೆ ಬೇರೆ ಥರ ಇರುತ್ತೆ. ನಮಗೆ ಸುಲಭವಾಗಿ ಸಿಗೋದು ಅಂದರೆ ಸೂರ್ಯ ಸಿಗುತ್ತಲ್ಲ ಬೆಳಗಿಂದು ಎಳೆ ಬಿಸಿಲು, ಅದನ್ನು ನೋಡಿಕೊಂಡಾಗ ತುಂಬ ಉಪಯೋಗ ಸಿಗುತ್ತೆ ಕಣ್ಣಿಗೆ. ಇದೆಲ್ಲ ಮಾಡೋದ್ರಿಂದ ಕಣ್ಣುಗಳನ್ನ ಆರೋಗ್ಯವಾಗಿ ಇಟ್ಕೋಬೋದು.